ಸ್ಕಂದಗಿರಿ ಬೆಟ್ಟದ ತಪ್ಪಲಲ್ಲಿ ಪಾಪಾಗ್ನಿ ಮಠ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದೀನಿ. ಇಲ್ಲಿ ಸ್ಕಂದಗಿರಿ ಅಂತ ಒಂದು ಬ್ಯೂಟಿಫುಲ್ ಥ್ರಿಲ್ಲಿಂಗ್ ನೈಟ್ ಟ್ರ್ಯಾಕ್ ಮಾಡ್ಬೋದು. ಸೊ ಮೋಸ್ಟ್ಲಿ ನೋಡ್ತಾ ಇರ್ಬೋದು, ಫುಲ್ ಕತ್ಲು, ಟಾರ್ಚ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ. ಇಲ್ಲಿಗೆ ಬರಬೇಕಂದ್ರೆ ನಾವು ಫಸ್ಟು ಕರ್ನಾಟಕ ಏಕೋ ಟೂರಿಸಮ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನಮ್ಮ ಟಿಕೆಟ್ನ ನಾವು ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿದಿನ 150 ಸ್ಲಾಟ್ಸ್ ಇರುತ್ತೆ. ಸೊ ಅಷ್ಟು ಜನಕ್ಕೆ ಮಾತ್ರ ಎಂಟ್ರಿ. ವಿತೌಟ್ ಟಿಕೆಟ್ ಬುಕ್ಕಿಂಗ್ ಇಲ್ಲಿ ಯಾರನ್ನೂ ಅಲೌ ಮಾಡಲ್ಲ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿರ್ತಾರೆ. ನನ್ನ ಹಿಂದ್ಗಡೆ ಎಲ್ಲ ತುಂಬ ಜನ ನಡ್ಕೊಂಡು ಬರ್ತಾಯಿದ್ದಾರೆ. ಇದೊಂದು ಒಳ್ಳೆ ಬ್ಯೂಟಿಫುಲ್ ಜಾಗ. ಕತ್ಲೆ ಆಗಿರೋದ್ರಿಂದ ನಮಗೇನು ಕಾಣ್ತಾ ಇಲ್ಲ ಅಷ್ಟೇ. ನಮ್ಮ ಸುತ್ತಲೂ ಬೆಟ್ಟ ಇದೆ. ಇಳಿಯುವಾಗ ನಾನು ತೋರಿಸ್ತೀನಿ. ಅವಾಗ ಸೂರ್ಯ ಬಂದಿರ್ತಾನೆ, ಸನ್ರೈಸ್ ನೋಡ್ಬೋದು. ಕೆಲವೊಮ್ಮೆ ಮೋಡಗಳು ಕೂಡ ಕವ್ದಿರುತ್ತೆ. ಫಾರೆಸ್ಟ್ ಆಫೀಸ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 100 ಜನ ಇರ್ತಾರೆ. ಆಗಲೇ ಮೋಸ್ಟ್ಲಿ ಇಲ್ಲೆಲ್ಲ ಎಂಟ್ರಿ ಮಾಡಿಸ್ತಾ ಇರ್ತಾರೆ ಅನಿಸುತ್ತೆ. ಇವತ್ತು ಅಷ್ಟು ಚಳಿ ಇಲ್ಲ. ಇವತ್ತು ತುಂಬ ಆರ್ಗನೈಸರ್ಸ್ ಕಡೆಯಿಂದ ತುಂಬ ಜನ ಬಂದಿದ್ದಾರೆ. ಏನೋ ಒಬ್ಬೊಬ್ಬರ ಕಡೆಯಿಂದ 20-25 ಜನ ಎಲ್ಲ ಬಂದಿದ್ದಾರೆ. ಬಟ್ ಇವತ್ತು ವೀಕೆಂಡ್ ಅಲ್ವಾ. ಆ್ಯಕ್ಚುಲಿ ಸ್ಕಂದಗಿರಿ ಬೆಂಗಳೂರು ಸುತ್ತಮುತ್ತ ಇರೋದ್ರಲ್ಲೆಲ್ಲ ಒನ್ ಆಫ್ ದ ಟಫೆಸ್ಟ್. ಇದೊಂದು ಸೂಪರ್ ಥ್ರಿಲ್ಲಿಂಗ್ ವಿಷಯ ಏನಂದರೆ ನೈಟಲ್ಲಿ ಟ್ರ್ಯಾಕ್ ಮಾಡ್ಬೋದು. ಬೆಳಗ್ಗೆ 4 ಗಂಟೆಗೆ ಒಂದು ಸ್ಲಾಟ್ ಇರುತ್ತೆ, ಪುನಃ 8 ಗಂಟೆಗೆ ಒಂದು ಸ್ಲಾಟ್ ಇರುತ್ತೆ. ಸ್ಕಂದಗಿರಿ ಬೆಟ್ಟ ಬಂದು ಕಾಳವಾರ ಅನ್ನೋ ಹಳ್ಳಿಲಿದೆ. ಇದಕ್ಕೆ ಕಾಳವಾರ ದುರ್ಗ ಅಂತಲೂ ಕರೀತಾರೆ. ಸ್ಕಂದಗಿರಿ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಆದರೆ ಇದು ನರಸಿಂಹದೇವರ ಬೆಟ್ಟದ ಅರಣ್ಯ ಬ್ಲಾಕ್. ಈ ಕಡೆ ಹತ್ತಬೇಕು. ಇವಾಗ ಚಾಲೆಂಜಿಂಗ್ ಟ್ರಕ್ ಸ್ಟಾರ್ಟ್ ಆಗುತ್ತೆ. ನಡ್ಕೊಂಡು ಹೋಗೋ ದಾರಿ ತುಂಬ ಬರೀ ಬಂಡೆ ಕಲ್ಲುಗಳು. ಸ್ಕಂದಗಿರಿ ಬರಬೇಕಂದ್ರೆ ದಯವಿಟ್ಟು ನೀರು ತರೋದು ಮರಿಬೇಡಿ. ಇದು ಸ್ವಲ್ಪ ಚಾಲೆಂಜ್. ನಮ್ಮ ಒಂದು ಎನರ್ಜಿ, ನಮ್ಮ ಒಂದು ಸ್ಟ್ಯಾಮಿನಾ ಚೆಕ್ ಮಾಡುತ್ತೆ. ಇಲ್ಲಿ ಡೈರೆಕ್ಷನ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, ಇವಾಗ ಕತ್ಲಾಗಿದ್ದಿದ್ದ ನಮಗೇನೂ ಕಾಣ್ತಾ ಇಲ್ಲ ಸುತ್ತಮುತ್ತ ಏನಿದೆ ಅಂತ. ಹಗಲಲ್ಲಿ ನೋಡಿದ್ರೆ ಖಂಡಿತ ಭಯಪಡ್ತೀವಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಪಕ್ಕ ದೊಡ್ಡ ಪ್ರಪಾತನ ಇರುತ್ತೆ. ಬೆಟ್ಟ ಹತ್ತುವಾಗೆ ನಾನು ಹೇಳಿದ್ದೆ, ನಾವೆಲ್ಲ ಎಲ್ಲೋ ತುದಿನಲ್ಲೇ ಹತ್ತುತ್ತಾ ಇರ್ತೀವಿ. ಕತ್ಲೆ ಇರೋದ್ರಿಂದ ನಮ್ಗೆ ಗೊತ್ತ. ತುಂಬ ಜನ ಇವತ್ತು ಮಂಟಪ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಪೀಕಲ್ಲಿದ್ದೀವಿ.
ಸ್ಕಂದಗಿರಿ ಸನ್ರೈಸ್ ಇವತ್ತು ನೋಡಿದ್ದಾಯಿತು. ತುಂಬ ಗಾಳಿ, ಈಗ ನಿಂತ್ಕೊಳಕ್ಕೂ ಕೂಡ ಆಗಲ್ಲ. ತುಂಬ ಜನ ಆರ್ಗನೈಸರ್ಸ್ ಕಡೆಯಿಂದನೂ ಇವತ್ತು ಅರ್ಲಿ ಮಾರ್ನಿಂಗ್ ಟ್ರಕ್ಕಿಗೆ ಬಂದಿದ್ದಾರೆ. ಅದರೆಲ್ಲ ಖುಷಿಯಾಗಿ ಬಂದ್ಬಿಟ್ಟಿದ್ದಾರೆ. ವಾವ್, ಏನೋ ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಆದರೆ ಇಲ್ಲಿ ಬಂದು ಅವ್ರವ್ರ ಕೈಲೂ ಹತ್ತಕ್ಕಾಗ್ತಾ ಇಲ್ಲ. ಎಲ್ಲ ಅಲ್ಲಲ್ಲೇ ಕುತ್ಕೊಂಡಿದ್ದಾರೆ. ಬ್ಯಾಂಗ್ಳೂರು ಸುತ್ತಮುತ್ತ ಇರೋದ್ರಲ್ಲೆಲ್ಲ ಒಂದು ಕಷ್ಟಪಡುವಂಥ ಟ್ರಕ್ಕಿಂಗ್ ಅಂದರೆ ಸ್ಕಂದಗಿರಿ. ಇದು ಆಲ್ಮೋಸ್ಟ್ ಆಲ್ ಫ್ಲಾಟ್ ಲ್ಯಾಂಡೇ ನಮಗೆ ಸಿಗಲ್ಲ. ಸ್ವಲ್ಪ ಡಿಗ್ರಿ ಇನ್ಕ್ಲಿನೇಷನಲ್ಲಿ ಎನಿ ಟೈಮ್ ಇದ್ದೇ ಇರುತ್ತೆ. ಮೇಲ್ಗಡೆ ಹೋಗ್ತಾನೇ ಇರಬೇಕು. ಮೊದಲನೇ ಸತಿ ಸ್ಕಂದಗಿರಿಗೆ ಬಂದಾಗ ನನ್ನ ಫ್ರೆಂಡ್ ಹರೀಶ್ ಅವ್ರ ಜೊತೆ ಬಂದಿದ್ದೆ. ಅವ್ರು ನನಗಿಂತ ಅರ್ಧ ಅವರ್ ಮುಂಚೆನೇ ಅವ್ರು ಪೀಕೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಈ ಮನುಷ್ಯ ಹಿಂಗೆ ಹೋಗ್ತಾನೆ ಅಂತ. ನೋಡಿ ಅವ್ರ ಎನರ್ಜಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ದಿಸ್ ಟೈಮ್ ಇಟ್ ವಾಸ್ ಗುಡ್ ಫಾರ್ ಮೀ. ಈ ಸತಿ ನನಗೆ ಒಳ್ಳೆ ಅನುಭವ ಆಯಿತು. ಈ ಜಾಗ ಇರೋ ಇನ್ಫಾರ್ಮೇಷನ್ ನೋಡಿದ್ರೆ ನೋಡೋಕ್ಕಾಗುತ್ತೆ. ಬ್ಯೂಟಿಫುಲ್, ಅದ್ಭುತ ಅನುಭವ ಟ್ರೆಕ್ಕಿಂಗ್ಗಳಿಂದ ನನಗೆ ಸಿಕ್ಕಿದೆ. ಎದುರುಗಡೆ ಏನು ಬೆಟ್ಟದ ಸಾಲು ಕಾಣ್ತಾ ಇದೆ. ಆದಿಯೋಗಿ ಈಶ್ವರ ದೇವಸ್ಥಾನ ಇರೋದು ಈ ಕಡೆನೇ. ಸ್ಕಂದಗಿರಿ ಟ್ರಕ್ ಮುಗೀತು. ಈ ಬೆಟ್ಟನ ನಾವು ಹತ್ತಿದ್ದು. ಕತ್ಲಲ್ಲಿ ನಮಗೇನು ಕಾಣಲಿಲ್ಲ. ನಾನು 100ರಲ್ಲಿ ನಾನು ಒಬ್ಬ ಅಂತ ಹೇಳ್ಬಿಟ್ಟು ಹತ್ಬಿಟ್ಟೆ. ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾಯಿದೆ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ. ಬ್ಯೂಟಿಫುಲ್, ಆಸಮ್ ಎಕ್ಸ್ಪೀರಿಯನ್ಸ್. ಸ್ಕಂದಗಿರಿ ಬೆಟ್ಟದ ತಪ್ಪಲಲ್ಲಿ ಪಾಪಾಗ್ನಿ ಮಠ ಇದೆ.